ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಮತ್ತೆ ಕನ್ನಡಿಗರಿಗೆ ಅವಮಾನ ಮಾಡಲಾಗಿದೆ. ಆಯೋಜಕರ ವಿರುದ್ಧವಾಗಿ ವೇದಿಕೆಯ ಮೇಲೆ ದುನಿಯಾ ವಿಜಯ್ ಕಿಡಿಕಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದುಬೈ 2025 ಸೈಮಾ ಅವಾರ್ಡ್ನಲ್ಲಿ ಸಲಗ ವಿಜಯ್ ಕೆರಳಿದ್ದಾರೆ. ಸೈಮಾ ಅವಾರ್ಡ್ನಲ್ಲಿ ಕನ್ನಡಿಗರನ್ನ ಕೀಳಾಗಿ ನಡೆಸ್ಕೊಳ್ತಾರೆ, ಫ್ರಂಟ್ ಲೈನ್ ಕೊಡೋದಿಲ್ಲ, ಕನ್ನಡಿಗರನ್ನ ಹಿಂದೆ ಕೂರಿಸಿಕೊಳ್ತಾರೆ, ಕನ್ನಡದ ಮೇಲಿದೆ ಅದನ್ನ ಕೆಳಗಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾರು ಇಲ್ಲದೆ ಇದ್ದಾಗ ಕರೆದು ಕನ್ನಡಿಗರಿಗೆ ಅವಾರ್ಡ್ ಅನ್ನ ಕೊಡ್ತಾರೆ. ಈ ರೀತಿ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿ ವೇದಿಕೆಯ ಮೇಲೆಯೇ ಸಲಗ ವಿಜಯ್ ಕಿಡಿಕಾರಿದ್ದಾರೆ. ಹೀಗಾದ್ರೆ ಇನ್ನು ಮುಂದೆ ನಾವ್ಯಾರೂ ಕೂಡ ಸೈಮಾ ಅವಾರ್ಡ್ಸ್ಗೆ ಬರೋದಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಪ್ರತಿ ಬಾರಿ ಕನ್ನಡವನ್ನ ಕೆಳಗಿಳಿಸಿ ಬೇರೆ ಭಾಷೆಯ ಯಾವ ಸ್ಟಾರ್ ಇಲ್ಲದಿದ್ದಾಗ ನಮ್ಮನ್ನ ವೇದಿಕೆಗೆ ಕರೆಯೋದು ಯಾಕೆ ಅಂತ ಹೇಳಿ ಆ ವೇದಿಕೆಯಲ್ಲಿಯೇ ಪ್ರಶ್ನೆಯನ್ನು ಮಾಡಿದ್ದಾರೆ. ದುನಿಯಾ ವಿಜಯ್ ಕನ್ನಡ ಪರ ಧನಿಗೆ ದುಬೈ ಕನ್ನಡಿಗರಿಂದ ಬಹುಪರಾಕ್ ವ್ಯಕ್ತವಾಗ್ತಾ ಇದೆ. ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ತರ ಮಾಡಬೇಡಿ, ಈಗಾದ್ರೆ ನಾವ್ಯಾರು ಬರೋದಿಲ್ಲ. ಜೈ ಕರ್ನಾಟಕ. ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ತರ ಮಾಡಬೇಡಿ, ಈಗಾದ್ರೆ ನಾವ್ಯಾರು ಬರೋದಿಲ್ಲ. ಜೈ ಕರ್ನಾಟಕ. ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ತರ ಮಾಡಬೇಡಿ, ಈಗಾದ್ರೆ ನಾವ್ಯಾರು ಬರೋದಿಲ್ಲ. ಜೈ ಕರ್ನಾಟಕ. ನನಗೋಸ್ಕರ ವೆಯ್ಟ್ ಮಾಡ್ತಾರೆ ನಮ್ಮ ಕನ್ನಡದ ನಟರಿಗೆ, ಕನ್ನಡ ಅಭಿಮಾನಿಗಳಿಗೆ, ಮತ್ತೆ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ, ಮತ್ತೆ ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ, ನಮ್ದೆಲ್ಲ ಬಂದಿದೆ ಹೋಗಿದ್ದೀವಿ, ಬರ್ತಾ ಇರುತ್ತೆ. ಯಾರೋ ಹೊಸಬರು ಬಂದಿರ್ತಾರೆ, ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ? ತುಂಬ ಜನ ಹೊಸಬರು ಬಂದಿರ್ತಾರೆ. ನಾವೆಲ್ಲ ಫಸ್ಟ್ ಫಿಲ್ಮ್ಗೆ ತೊಗೊಂಡ್ವಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡು. ಸುಮಾರು ಜನ ಹೆಣ್ಮಕ್ಳು, ಹೊಸ ಗಂಡ್ಮಕ್ಳು ಇನ್ಸ್ಪೈರ್ ಆಗಿಬಿಟ್ಟು ಕಾಯೋರು ಸಡನ್ನಾಗಿ ಈಗ ಮಾಡಿದಾಗ ಅದು ತೊಗೊಂಡ್ರು ವೇಸ್ಟ್ ಅನ್ಸುತ್ತೆ. ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ, ಈ ತಪ್ಪಾಗ್ತಾರೆ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರೂ ಪ್ಲೀಸ್. ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬ ಎಂಡಿಗೆ ಮಾಡ್ತೀರಾ, ಅದೊಂದು ಬೇಜಾರಿರುತ್ತೆ ಮನಸ್ಸಲ್ಲಿ. ಕನ್ನಡ ಅಷ್ಟೊಂದು ಕೆಳದ ಮಟ್ಟಿಗೆ ಕೆಳದಿಲ್ಲ, ಕನ್ನಡನ ತುಂಬ ದೊಡ್ಡ ಸ್ಥಾನದಲ್ಲಿದೆ. ಸೊ ಹಂಗಾಗಿ ಕನ್ನಡಕ್ಕೆ ತುಂಬ ದೊಡ್ಡ ಗೌರವ ಕೊಡಲಿ ಅಂತ ಹೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ಥರ ಮಾಡಬೇಡಿ, ಈಗಾದರೆ ನಾವ್ಯಾರು ಬರೋದಿಲ್ಲ. ಜೈ ಕರ್ನಾಟಕ. ಮುಂದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ. ಯಶೋಧ, ಇನ್ನು ಸೈಮಾ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಈ ಬಾರಿಯೂ ಕೂಡ ಅವಮಾನವಾಗಿದೆ. ನಿಜಕ್ಕೂ ಯಾರು ಕೂಡ ಇದನ್ನ ಸಹಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಳೆದ ಬಾರಿಯೂ ಕೂಡ ಸೈಮಾ ಪ್ರಶಸ್ತಿ ಸಮಾರಂಭ ನಡೆದಾಗ ಕನ್ನಡ ಸೆಲೆಬ್ರಿಟಿಗಳಿಗೆ ಆಯೋಜಕರಿಂದನೇ ಅವಮಾನ ಆಗಿತ್ತು. ಹಾಗಾಗಿ ಈ ಬಾರಿ ಒಂದು ಒಳ್ಳೆಯ ನಿರೀಕ್ಷೆ ಇತ್ತು, ಏನು ಆಗೋದಿಲ್ಲ, ಒಳ್ಳೆ ರೀತಿಯಲ್ಲೇ ಕಾರ್ಯಕ್ರಮ ನಡೆಯುತ್ತೆ ಅಂತ. ಆದ್ರೆ ಕನ್ನಡಿಗರಿಗೇನೆ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಲಗ ವಿಜಯ್ ಈ ಕುರಿತಂತೆ ಏನ್ ಮಾತನಾಡಿದ್ದಾರೆ? ಎಸ್ ದಿವ್ಯಾ, ಗಮನಿಸಬಹುದು ಸೈಮಾ ಅವಾರ್ಡ್ ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಅನ್ನೋದು ಅದೇನೋ ಕನ್ನಡ ಅಂತ ಬಂದಾಗ ಅದು ಏನು ಅವ್ರ ಥಾಟ್ ಏನು, ಅವ್ರ ಮೈಂಡಲ್ಲಿ ಏನು, ಕನ್ನಡ ಅಂತ ಬಂದಾಗ ಏನು ಒಳ್ಳೊಳ್ಳೆ ಸಿನಿಮಾಗಳು ಬಂದಿಲ್ವಾ, ಅಥವಾ ಕನ್ನಡಿಗರಲ್ಲಿ ಒಳ್ಳೆ ನಟರು ಇಲ್ವಾ ಅಥವಾ ನಟಿಯರಿಲ್ವಾ, ಈ ಥರದ ಹಲವು ಪ್ರಶ್ನೆಗಳು 100% ಉದ್ಭವ ಆಗೇ ಆಗುತ್ತೆ. ಸೈಮಾ ಆಯೋಜಕರಿಗೆ ವೇದಿಕೆಯ ಮೇಲೆ ದುನಿಯಾ ವಿಜಯ್ ಅವರು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ರೆಸ್ಪೆಕ್ಟ್ ಕೊಡ್ತೀರೋ ನಾವು ಬರ್ತೀವಿ, ಇಲ್ವಾ ನಾವು ಬರೋದಿಲ್ಲ, ಮುಂದಿನ ಸರಿ ನಮ್ಮನ್ನ ಕರೆಯೋ ಪ್ರಯತ್ನವನ್ನ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಒಂಟಿ ಸಲಗ ಒಂಥರ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ, ಖಡಕ್ ಸಂದೇಶವನ್ನ ಪಾಸ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ದುಬೈನಲ್ಲಿ ಈಗ 2025 ಸೈಮಾ ಅವಾರ್ಡ್ ಫಂಕ್ಷನ್ ನಡೀತಾ ಇರುವಂತದ್ದು. ಅವಾರ್ಡ್ ಫಂಕ್ಷನ್ ನಲ್ಲೇ ದುನಿಯಾ ವಿಜಯ್ ಅವರು ಗರಂ ಆಗಿದ್ದಾರೆ. ಇಲ್ಲಿ ಗಮನಿಸಬಹುದು, ಎಲ್ಲಾರ್ಗೂ ಎಲ್ಲಾ ಲ್ಯಾಂಗ್ವೇಜ್ ಅವ್ರಿಗೂ ಕೂಡ ಅವಾರ್ಡ್ ಎಲ್ಲ ಕೊಟ್ಟು ವೇದಿಕೆಯ ಮುಂಭಾಗದಲ್ಲಿ ಜನನೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಕನ್ನಡಿಗ ಸ್ಟಾರ್ಗಳಿಗೆ ಅವಾರ್ಡ್ ಅನ್ನ ಕೊಡ್ತಾ ಇದ್ರು. ಸೊ
ಸೊ ಇದನ್ನ ಸಹಿಸದಂತಹ ದುನಿಯಾ ವಿಜಯ್ ಅವರು ಮೌನ ಶರಣಾಗದೆ ಅವ್ರಿಗೆ ಏನ್ ಅನ್ಸೋ ಅದನ್ನ ನೇರವಾಗಿ ವೇದಿಕೆಯ ಮೇಲೆ ಹೋಗಿ ಹೇಳಿ ಅಲ್ಲಿಂದ ಹೊರಟು ಬಂದಿದ್ದಾರೆ. ಇದಾದ ಬಳಿಕ ಸುದೀಪ್ ಅಂತ ಬಂದಾಗ ಬರೀ ಒಂದು ಲ್ಯಾಂಗ್ವೇಜ್ ಅವ್ರು ಸೀಮಿತ ಆಗಿಲ್ಲ. ಎಲ್ಲ ದುನಿಯಾ ವಿಜಯ್ ಅವರು ಕೂಡ ಅಷ್ಟೇ, ಕನ್ನಡ ಅಷ್ಟೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲೂ ಕೂಡ ಅವ್ರಿಗೆ ದೊಡ್ಡ ಮಟ್ಟದ ಅವಕಾಶ ಬರ್ತಾ ಇದೆ. ಇನ್ ಸುದೀಪ್ ಅವರು ಕೂಡ ಅಷ್ಟೇ. ಅವ್ರನ್ನ ದುನಿಯಾ ವಿಜಯ್ ಸರ್ ಆದ ಬಳಿಕ ಅವಾಗ ಏನ್ ಸ್ವಲ್ಪ ಜನ ಇದ್ರು, ದುನಿಯಾ ವಿಜಯ್ ಸರ್ ಆದ ಬಳಿಕ ಸುದೀಪ್ ಅವರ ಹೆಸರನ್ನ ಕರೆದಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ವೇದಿಕೆ ಮುಂಭಾಗದಲ್ಲಿ ಜನ ಇರಲಿಲ್ಲ. ಇದು ದುನಿಯಾ ವಿಜಯ್ ಅವರ ಆಕ್ರೋಶಕ್ಕೆ ಕಾರಣ ಆಯ್ತು. ಯಾಕೆ ಹಿಂಗ ಅವಮಾನ ಮಾಡ್ತೀರಾ? ಈಗ ಅವಾರ್ಡ್ ಕೊಡುವಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮಿಕ್ಸ್ ಮಾಡ್ಕೊಂಡು ಕೊಡಬಹುದಿತ್ತು. ಯಾರು ವೇದಿಕೆ ಮುಂಭಾಗದಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ಯಾಕೆ ನಾವು ಕನ್ನಡಿಗ ಆರ್ಟಿಸ್ಟ್ ಅನ್ನ ಕರೀತಾ ಇದ್ದೀರಾ? ಪ್ರತಿ ಬಾರಿ ಕನ್ನಡವನ್ನ ಕೆಳಗಿಡಿಸಿ ಬೇರೆ ಭಾಷೆಯ ಯಾವ ಸ್ಟಾರ್ ಇಲ್ಲದಾಗ ನಮ್ಮನ್ನ ವೇದಿಕೆಗೆ ಕರೆಯೋದು ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಜಯ್ ನಂತರ ಈಗ ನಾನಾಗ್ಲೇ ಹೇಳ್ದಂಗೆ ಕಿಚ್ಚ ಸುದೀಪ್ ಸರ್ಗೆ ಪ್ರಶಸ್ತಿ ಇತ್ತು. ಆ ಸಂದರ್ಭದಲ್ಲೂ ಕೂಡ ಯಾರು ಇರಲಿಲ್ಲ. ಸುದೀಪ್ ಪರವಾಗಿ ವಿ ನಾಗೇಂದ್ರ ಪ್ರಸಾದ್ ಅವಾರ್ಡ್ ಅನ್ನ ತಗೊಳ್ತಾರೆ. ಅವಾಗ ಯಾರು ಕೂಡ ಇರಲಿಲ್ಲ. ಈ ತರ ಮಾಡೋದಾದ್ರೆ ನಮ್ಮನ್ನ ಕರಿಬೇಡಿ, ನಾವು ಬರೋದಿಲ್ಲ ಅಂತ ಹೇಳಿ ಖಡಕ್ ಆಗಿ ಒಂದು ಸಂದೇಶವನ್ನ ಪಾಸ್ ಮಾಡಿ ಹೋಗಿದ್ದಾರೆ. ಈ ಸೈಮಾ ಆಯೋಜಕರಿಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಬುದ್ಧಿ ಇದ್ದು ಇಲ್ಲದ ರೀತಿ ವರ್ತಿಸ್ತಾರಾ ಅಥವಾ ಈ ತರದೆಲ್ಲ ಅವಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಕರೀಲೇಬಾರ್ದು. ಅವ್ರಿಗೆ ಯಾರು ಬೇಕು ಹಾಗೆ ಮಾಡ್ಕೋಬಹುದು ಅನ್ನೋದು ಎಲ್ಲರ ಕೂಡ ವಾದ ಆಗಿದೆ. ಅಂಡ್ ಇವಾಗ ವಿಜಯ್ ಸರ್ ಮಾತಾಡುವಂತ ಸಂದರ್ಭದಲ್ಲಿ ಅಲ್ಲಿದಂತ ಕನ್ನಡಿಗರು ಚಪ್ಪಾಳೆ ಹಾಕಿದ್ದಾರೆ, ಜೊತೆಗೆ ಶಿಳ್ಳೆ ಹೊಡೆದು ತಮ್ಮ ಆಕ್ರೋಶವನ್ನು ಅವ್ರಿಗೆ ಬೆಂಬಲವಾಗಿ ನಿಂತಿರುವಂತದ್ದು. ಸೊ ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಕೂಡ ಏನು ಸೈಮಾ ಅವಾರ್ಡ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ರೆಸ್ಪೆಕ್ಟ್ ಮಾಡ್ದಾರ ಕರೀಲಿ, ಇಲ್ಲ ಕರೆಯೋದು ಬೇಡ, ಯಾರನ್ನು ಕರಿಬಿಡಿ, ಯಾರು ಬರೋದಿಲ್ಲ ಅಂತ ಹೇಳಿ ಎಲ್ಲರ ಪರವಾಗಿ ಈಗ ದುನಿಯಾ ವಿಜಯ್ ಅವರು ಧ್ವನಿ ಎತ್ತಿ ಮಾತಾಡಿ ಬಂದಿದ್ದಾರೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ನನಗೋಸ್ಕರ ವೆಯ್ಟ್ ಮಾಡ್ತಾರೆ ನಮ್ಮ ಕನ್ನಡದ ನಟನಟಿಯರಿಗೆ, ಕನ್ನಡ ಅಭಿಮಾನಿಗಳಿಗೆ, ಮತ್ತೆ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ, ಮತ್ತೆ ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ.